ಸೊ ನಮಸ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ, ಇದು ಎಕ್ಸೆಲ್ ಶೀಟಲ್ಲಿ ಈಗ ನಾವು ಟೋಟಲ್ ಮಾಡಬೇಕು. ಹೇಗಪ್ಪ ಅಂತಂತಂದರೆ, ಫಸ್ಟು ಈಕ್ವಲ್ ಟು ಹಾಕೊಳ್ಳಿ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅದನ್ನು ಕೌಂಟಿಂಗು ಅದನ್ನು ನೋಡಬೇಕು. ಈಗ ಸಿ ಇಂದ 3 ಇದೆ. ಸೊ ಈಗ ಅಲ್ಲಿ ನಾನು ಸಿ ಫಸ್ಟ್ ಈಕ್ವಲ್ ಟು ಆದಮೇಲೆ SUM ಸಮ್ ಓಪನ್ ದಿ ಬ್ರ್ಯಾಕೆಟ್ C3 H3 ಅಂತ ಟೈಪ್ ಮಾಡಿಬಿಟ್ಟು ಕ್ಲೋಸ್ ಬ್ರ್ಯಾಕೆಟ್ ಕೊಟ್ಬಿಟ್ಟು ಎಂಟರ್ ಕೊಡಿ, ಆಗಿ ಹೋಗುತ್ತೆ. ಸೊ ನೋಡಿ ಫಾರ್ಮುಲಾ ಟೋಟಲ್ ಹೇಗೆ ಕಂಡುಹಿಡಿಯೋದು ಅಂತಂದರೆ, ಇದು ಫಾರ್ಮುಲಾ ಹಾಕಬೇಕು. ಈಕ್ವಲ್ ಟು ಸಮ್ ಓಪನ್ ದಿ ಬ್ರ್ಯಾಕೆಟ್ C3 H3 ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಎಂಟರ್. ಸೊ ಅಂದರೆ ಯಾವುದಕ್ಕೆ ಇದು ಫಾರ್ಮುಲಾ ಅಂತಂದರೆ, ಎಲ್ಲಿ ನಾವು ನಂಬರ್ಸನ್ನು ಸ್ಟಾರ್ಟ್ ಮಾಡ್ತೇವೆ ವ್ಯಕ್ತಿಯಿಂದ, ಇದು ಸಿಯಲ್ಲಿದೆ ನಂಬರ್ ಕೌಂಟಿಂಗ್, ಆದರೆ ಅದು ಯಾವ ನಂಬರಲ್ಲಿದೆ, 3ಯಲ್ಲಿದೆ. ಸೊ C3 ಇಂದ ಹಿಡಿದ್ಬಿಟ್ಟು H3 ತನಕ ಇದೆ. ಓಕೆನಾ? ಅದಕ್ಕೆ ಇದನ್ನು ನಂಬರ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಆಮೇಲೆ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಇದು ಮಾರ್ಕ್ ಕಾಣ್ತಾ ಇದೆಯಲ್ಲ, ಇದು ಸ್ವಲ್ಪ ಕರ್ಸರ್ ಚೇಂಜ್ ಆಗುತ್ತಲ್ಲ, ಇಲ್ಲಿ ಬಂದ ತಕ್ಷಣ ಇದನ್ನು ಡ್ರ್ಯಾಗ್ ಮಾಡಿದರೆ ಸಾಕು, ಆಟೋಮೆಟಿಕ್ ಕೌಂಟಿಂಗ್ ಆಗ್ತಾ ಹೋಗುತ್ತದು. ಸೊ ನೋಡಿ, ಬೇಕಾದರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಫಾರ್ಮುಲಾ ತಾನೇ ಅಪ್ಲೈ ಆಗ್ತಾ ಹೋಗುತ್ತೆ ಬೇರೆ ಬೇರೆದಕ್ಕೆ. ಈಗಲೇ ಧನ್ಯವಾದ ಫ್ರೆಂಡ್ಸ್. ಓಂ ಗಂ ಗಣಪತಿ ನಮಃ.